ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಒಂದು 3D ಪ್ರಿಂಟಿಂಗ್ ಪೆನ್ ಇರುವಂಥದ್ದು ಐಟಚ್ 3D ಪ್ರೊಫೆಷನಲ್ ಪೆನ್ ಅಂತ ಒಂದು ಮಾಡೆಲ್ನ ಹೆಸರು. 3D ಪ್ರಿಂಟರ್ನ ನೀವೆಲ್ಲ ತುಂಬ ಜನ ಕೇಳಿರ್ತೀರ. 3D ಪ್ರಿಂಟರ್ ಹೆಂಗಪ್ಪ ಅಂತಂದ್ರೆ ಒಂದು ಮಾಡೆಲ್ ನಾವು ಕೊಟ್ಟು ಅಂತಂದರೆ ಅದೇ ಫುಲ್ ಆಟೋಮೆಟಿಕ್ ಆಗಿ ಮೂವ್ ಆಗಿಬಿಟ್ಟು 3D ಪ್ರಿಂಟನ್ನು ಮಾಡುತ್ತೆ. ಬಟ್ ಇದರಲ್ಲಿ ಆ ರೀತಿ ಅಲ್ಲ, ನಾವೇ ಕೈಯಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ಡಿಸೈನ್ ಪ್ರಿಂಟ್ ಮಾಡ್ಕೊಬೋದು. ಆ ಥರ ಅಷ್ಟೊಂದು ಪ್ರೊಫೆಷ್ನಲ್ ಆಗಿ ಎಷ್ಟೊಂದು ಆಟೋಮೇಷನ್ ಆಗಲ್ಲ ಅಂದ್ರೂ ಕೈಯಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಸ್ಮಾಲ್ ಡಿಸೈನ್ಸನ್ನು ಮೋಸ್ಟ್ಲಿ ಥರ ಮಾಡ್ಕೊಬೋದು. ಸೊ ಈ ಒಂದು ಐಟಚ್ 3D ಪೆನ್ ಯಾವ ರೀತಿ ಇದೆ ಅನ್ಬಾಕ್ಸ್ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ನೀವೇನಾದ್ರು ತೊಗೊಳೋದಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಂದರೆ ಮೋಸ್ಟ್ಲಿ ಯೂಸ್ ಆಗ್ಬೋದು. ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ನೋಡ್ತಾ ಇದ್ರೆ ಒಂದು ಐಟಚ್ 3D ಪೆನ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಅಡಿಷ್ನಲ್ ಆಗಿ ನೋಡ್ತಾ ಇದ್ದಾರೆ ನನಗೆ ಎಕ್ಸ್ಟ್ರಾ ಫಿಲಮೆಂಟನ್ನು, ಅಂದರೆ ಫಿಲಮೆಂಟ್ ಅಂದರೆ ನೋಡ್ತಾ ಇದ್ರೆ ವೈರ್ ಥರ ಕಾಣ್ತಿದೆ ಅಲ್ವಾ, ಅದು ಫಿಲಮೆಂಟು. ಅದು ಫಿಲಮೆಂಟ್ ಅಂತ ಅಂದರೆ ಪೆನ್ನಿಗೆ ಇಂಕ್ ಯಾವ ರೀತಿ ನಾವು 3D ಪೆನ್ನಿಗೆ ಈ ಒಂದು ಫಿಲಮೆಂಟ್ ಅದೇ ರೀತಿ. ಸೊ ನನಗೆ ನೀವು ತೊಗೋತೀರಾ ಅಂದರೆ ಅಡಿಷ್ನಲ್ ಆಗಿ ಇದನ್ನು ಕೊಡಲ್ಲ, ಆಯಿತಾ. ನನಗೆ ರಿವ್ಯೂ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಎಕ್ಸ್ಟ್ರಾ ಫಿಲಮೆಂಟನ್ನು ಕಳಿಸಿದ್ದಾರೆ. ಸೊ ಇದೀಗ ಡೈರೆಕ್ಟಾಗಿ ಈ ಒಂದು ಬಾಕ್ಸನ್ನು ಓಪನ್ ಮಾಡುವ ಸಮಯ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಇನ್ಸ್ಟ್ರಕ್ಷನ್ಸ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಆಪರೇಷನ್ ಇನ್ಸ್ಟ್ರಕ್ಷನ್ಸ್ ಅಂತ ಕೆಲವೊಂದು ಸಣ್ಣ ಡೀಟೇಲ್ ಇದೆ ನಿಮ್ಗೆ ಯಾವ ರೀತಿ ಯೂಸ್ ಮಾಡೋದು ಅಂತ. ಆಮೇಲೆ ಇದೇನಿದೆ ಪ್ಲಾಸ್ಟಿಕ್ ಇದ್ರ ಮೇಲೆ ಇಟ್ಕೊಂಬಿಟ್ಟು ಬರೀಬೇಕು ಅಂತ, ಆಯಿತಾ. ಇದ್ರ ಮೇಲೆ ಏನೂ ಆಗಲ್ಲ, ಒಂದೊಂದು ಸಲ ಮೆಲ್ಟ್ ಆಗಿಬಿಡುತ್ತೆ, ಹೀಟ್ ಆಗಿರುತ್ತಲ್ಲ. ಸೊ ಅದಕ್ಕೆ ಈ ಥರ ಒಂದು ಇಟ್ಕೊಂಬರಿಯೋದಕ್ಕೆ ಅಂದರೆ ಟ್ರಾನ್ಸ್ಪರೆಂಟ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡಿ ಕೆಲವೊಂದು ಡಿಸೈನ್ಗಳು ಕೊಟ್ಟಿದ್ದಾರೆ, ಆಯಿತಾ, 2D ಡಿಸೈನು. ಸೊ ಹಿಂಗೆ ಇಟ್ಕೊಂಬಿಟ್ಟು ಇದ್ರ ಮೇಲೆ ನಾವು ಹಿಂಗೆ ಮಾಡಿದ್ವು ಅಂತ ಅಂದರೆ ನಮಗೆ ಈ ಒಂದು ಡಿಸೈನ್ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಒಂದು ಸೈಕಲ್ನ ಪ್ರಿಂಟ್ ಮಾಡೋದಕ್ಕೆ ನೋಡಿ ಒಂದು ಡಿಸೈನ್ನ ಕೊಟ್ಟಿದ್ದಾರೆ ಅಷ್ಟೇ. ನಾವು ಇದನ್ನು ಇಟ್ಕೊಂಬಿಟ್ಟು ಇದನ್ನ ಹಿಂಗೆ ಇಟ್ಕೊಂಬಿಟ್ಟು ಇದ್ರ ಮೇಲೆ ನಾವು ಡಿಸೈನ್ ಮಾಡಿದ್ವು ಅಂತ ಆಮೇಲೆ ನಾವೇ ಸೈಕಲ್ ಮಾಡ್ಬೋದು. 2D ಸೈಕಲ್ಲು, 3D ಅಲ್ಲ. ಆಮೇಲೆ ಒಂದು ಕ್ಲಾತ್ ಕೊಟ್ಟಿದ್ದಾರೆ, ಕನ್ನಡಕ ಒರ್ಸೋಕ್ಕೆ ಕೊಡ್ತಾರಲ್ಲ ಆ ರೀತಿ ಇದೆ. ಆಮೇಲೆ ಪೆನ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಇದೆ, ಡೈರೆಕ್ಟಾಗಿ ಒಂದು ಪೆನ್ ಸಿಗ್ತಾ ಇರುವಂಥದ್ದು ನಿಮಗೆ. ಮತ್ತು ಒಂದು ಕೇಬಲ್ನ ಕೊಟ್ಟಿದ್ದಾರೆ, ನೋಡ್ಬೋದು. USB ಇಂದ ಈ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೇಬಲ್ ಇದಾಗಿರುವಂಥದ್ದು. ಸೊ ಅಡಾಪ್ಟರ್ನ ಸಹ ನಿಮ್ಗೆ ಇದ್ರೊಳಗೆ ನೀಡಿದ್ದಾರೆ. ಮತ್ತು ಕೆಳಗಡೆ ನಿಮಗೆ ಅಡಿಷ್ನಲ್ ಫಿಲಮೆಂಟ್ಸ್ ನಾನು ಹೇಳಿದ್ನಲ್ಲ, ಬಾಕ್ಸ್ನ ತೊಗೋತೀರಾ ಅಂತ ಅಂದರೆ ನಿಮಗೆ ಈ ರೀತಿ ಒಂದು 3 ಕಲರ್ನ ಫಿಲಮೆಂಟ್ ಮಾತ್ರ ಸಿಗುತ್ತೆ. ನನಗೆ ರಿವ್ಯೂ ಮಾಡ್ತಿದ್ದೀನಿ ಅಂದ್ಬಿಟ್ಟು ಎಕ್ಸ್ಟ್ರಾ 2 ಕಲರ್ನ ನೀಡಿದ್ದಾರೆ, ಗಮನಿಸ್ತಾ ಇದ್ದಾರೆ. ಸೊ ಇದಿಷ್ಟು ಬಿಟ್ಟರೆ ಬಾಕ್ಸ್ ಒಳಗೆ ಬೇರೆ ಏನೂ ಇರೋದಿಲ್ಲ. ಸೊ ಇದೀಗ ಈ ಒಂದು ಪೆನ್ನನ್ನು ಆನ್ ಮಾಡಿ ಟೆಸ್ಟ್ ಮಾಡೋಣ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಈ ಒಂದು 3D ಪೆನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದೊಂದು ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು, ಆಯಿತಾ. ಒಂದು ಪ್ರೀಮಿಯಂ ಬಿಲ್ಡ್ ಅಂತ ನಿಮ್ಗೆ ಅನಿಸಲ್ಲ. ಒಂದು ಚೀಪ್ ಕ್ವಾಲಿಟಿ ಪ್ಲಾಸ್ಟಿಕ್ಕು, ಚೀಪ್ ಏನೋ ಒಂದು ಪೆನ್ ಇಟ್ಕೊಂಡಿದೀಯಾ ಅನ್ನೋ ರೀತಿ ನಿಮ್ಗೆ ಅನಿಸುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಇಲ್ಲ ಅಂತ ಏನು ಇಂಪ್ರೆಸಿವ್ ಅಲ್ಲ ಅಂತ ನನಗನ್ನಿಸ್ತು. ಈ ಒಂದು ಫಿಲಮೆಂಟನ್ನು ನೋಡ್ತಾ ಇದ್ದೀರಾ, ಈ ಹೋಲ್ ಕೊಟ್ಟಿದ್ದಾರೆ ಮೇಲ್ಗಡೆ, ಅದರೊಳಗೆ ಹಾಕ್ಬಿಟ್ಟು ಇಲ್ಲೊಂದು ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದ್ವು ಅಂತ ಅಂದರೆ ಆಟೋಮೆಟಿಕ್ ಒಳಗಡೆ ಹೇಳ್ಕೊಡುತ್ತೆ. ಪ್ರಿಂಟ್ ಮಾಡುವ ಸಮಯ. ಸೊ ಫಸ್ಟು ಇಂಡಿಯನ್ ಮ್ಯಾಪನ್ನು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೆಹಂದಿ ಬಿಡಿಸ್ದಂಗೆ ಮೆಹಂದಿ ಬಿಡಿಸೋದು ಈಸಿ, ಸ್ವಲ್ಪ ಕಂಟ್ರೋಲಿಗೆ ಬರೋದಂಗೆ ಅಷ್ಟೇ, ಇನ್ನೇನೂ ಇಲ್ಲ. ಜಸ್ಟ್ ನೀವು ಫಾಲೋ ಮಾಡ್ಕೊಂಡು ಹೋಗೋದಷ್ಟೇ. ಇದರಲ್ಲಿ ಡ್ರಾಯಿಂಗ್ ಇರುತ್ತಲ್ಲ, ಗಮನಿಸ್ತಾ ಇದ್ದೀರಾ. ಇದೀಗ ನಾನು ಈ ಒಂದು 3D ಪ್ರಿಂಟನ್ನು ಮಾಡಿದ್ದೀನಿ. ಸೊ ಇದನ್ನು ರಿಮೂವ್ ಮಾಡಿದೆ ಅಂತ ಅಂದರೆ ನಿಮಗೆ ಇದು 3D ಪ್ರಿಂಟ್ ಅಲ್ಲ, 2D ಪ್ರಿಂಟ್ ಆ್ಯಕ್ಚುಲಿ. ಇಂಡಿಯಾ ಮ್ಯಾಪ್ ಸಿಗುತ್ತೆ ನಮಗೀಗ. ಹೆವಿ ಆ್ಯಕ್ಯುರೇಟ್ ಆಗಿದೆ. ಏನಂತೀರಾ? ನೋಡ್ತಾ ಇದ್ದೀರಾ ನಾನು ಮಾಡಿರುವಂಥ ಸೈಕಲ್ಲು. ಆ್ಯಕ್ಚುಲಿ ಸ್ಟ್ಯಾಂಡು ಇದೆ, ಆಯಿತಾ, ಬಟ್ ನಿಂತ್ಕೊಳ್ಳಲ್ಲ ಅಷ್ಟೇ. ಕೆಲವೊಂದು ವಿಡಿಯೋ ನೋಡಿದ್ದೀನಿ ಆಯಿತಾ ನಾನು. ಆ ಒಂದು ವಿಡಿಯೋದಲ್ಲಿ ಈ ಒಂದು 3D ಪೆನ್ ಮುಖಾಂತರ ಒಂದು ಸಣ್ಣ ಮನೇನ ಕ್ರಿಯೇಟ್ ಮಾಡಿರ್ತಾರೆ, ಫೋನ್ಗೆ ಬ್ಯಾಕ್ ಕವರ್ ಮಾಡಿರ್ತಾರೆ, ಇನ್ನೂ ಕ್ರಿಯೇಟಿವಿಟಿಯನ್ನು ಮಾಡ್ತಾಯಿರ್ತಾರೆ, ಆಯಿತಾ. ಸೊ ನನಗಂತೂ ಅಷ್ಟೊಂದು ಪೇಷನ್ಸ್ ಇಲ್ಲ ಮಾಡೋಷ್ಟು. ಸೊ ಆ ರೀತಿ ಬೇಕಾದ್ರೆ ನಾವು ಈ ಒಂದು ಪೆನ್ನಲ್ಲಿ ಮಾಡ್ಬೋದು. ಸೊ ಈ ರೀತಿ ಈ ಒಂದು 3D ಪ್ರಿಂಟರ್ ಅಂದರೆ 3D ಪ್ರಿಂಟರ್ ಅಲ್ಲ, 3D ಪ್ರಿಂಟಿಂಗ್ ಪೆನ್ ಕೆಲಸವನ್ನು ಮಾಡುತ್ತೆ. ಒಂದೇನಂತಂದರೆ ಮೆಜಾರಿಟಿ ನಾವು ಒಂದು 2D ಡ್ರಾಯಿಂಗನ್ನು ನಾವು ಇದರಲ್ಲಿ ಮಾಡ್ಕೊಬೋದು, ಆಯಿತಾ. ಏನಾದರೂ ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಯಾವುದಾದ್ರೂ ಒಂದು ಮಾಡೆಲ್ ಬೇಕು ಅಂತ ಅದರಲ್ಲಿ ಮಾಡ್ಕೊಬೋದು. ಆ್ಯಕ್ಯುರಸಿ ಅಷ್ಟೊಂದು ಚೆನ್ನಾಗಿರಲ್ಲ, ಆಯಿತಾ. ಬಟ್ ಮಾಡೋ ಕೆಲಸವನ್ನಂತೂ ಚೆನ್ನಾಗಿ ಮಾಡುತ್ತೆ. ನನಗನ್ನಿಸ್ತಂಗೆ ಇದೊಂಥರ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡೋದಕ್ಕಂತೂ ನನಗನ್ನಿಸ್ತಂಗೆ ತುಂಬ ಚೆನ್ನಾಗಿದೆ, ಆಯಿತಾ. ಆಟ ಸಾಮಾನು ಎಲ್ಲ ಕ್ರಿಯೇಟ್ ಮಾಡ್ಕೊಬೋದು ನಾವೇ. ಇಂಡಿಯಾ ಮ್ಯಾಪು ಏನಾದ್ರು ಪ್ರಾಜೆಕ್ಟ್ ವರ್ಕಿಗೆ ನನಗನ್ನಿಸ್ತಂಗೆ ತುಂಬ ಯೂಸ್ ಆಗುತ್ತೆ. ಬೇಸಿಕ್ ಮಾಡೆಲ್ಗಳನ್ನು ನನಗನ್ನಿಸ್ತಂಗೆ ಕ್ರಿಯೇಟ್ ಮಾಡ್ಕೊಬೋದು ಅನ್ನೋದು ಬಿಟ್ಟರೆ
ನೀವು 3D ಪ್ರಿಂಟಿಂಗ್ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಕ್ವಾಲಿಟಿ, ಒಂದು ಮೆಟೀರಿಯಲ್ನ ಕ್ವಾಲಿಟಿ, ಫಿಲಮೆಂಟ್ ಅಂತ ಏನಂದರೆ ಈ ಒಂದು ಕ್ವಾಲಿಟಿ ಮೇಲೆ ತುಂಬ ಚೆನ್ನಾಗಿ, ತುಂಬ ಬೇಗ ಡ್ರೈ ಆಗುತ್ತೆ ಆಯಿತಾ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಮತ್ತು ಕ್ವಾಲಿಟಿ ಕೂಡ ತುಂಬ ಸ್ಟ್ರಾಂಗ್ ಇದೆ ಆಯಿತಾ. ನೋಡ್ಬೋದು ನನ್ನ ಮೇಲೆ ಕೆತ್ತಿದ್ರು ಸಹ ಬ್ರೇಕ್ ಆಗಿಲ್ಲ, ಮೇಲಿಂದ ಕೆಳಗೆ ಬಿಡಿಸಿದ್ರು ಏನಾಗಲ್ಲ ಇದು. ಸೊ ನೀವೇನಾದರೂ ಒಂದು 3D ಪೆನ್ನನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಅಂತಂದರೆ ವರ್ತ್ ಬೈಯಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಬೆಲೆ ಬಂದ್ಬಿಟ್ಟು 1950-2000 ರೂಪಾಯಿ ರೇಂಜಲ್ಲಿದೆ ಆಯಿತಾ. ನಂಗೆ ಅನಿಸ್ತಂಗೆ ಆ ಒಂದು ಪ್ರೈಸೊಂದಿಗೆ ಒಂದು ಒಳ್ಳೆಯ ಪೆನ್ನು 3D ಪೆನ್ ಇದಾಗಿದೆ. ಸೊ ಸಜೆಸ್ಟ್ ಮಾಡ್ತೀನಿ, ಆರಾಮಾಗಿ ಅದನ್ನು ತೊಗೊಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಾನು ಆಗ ಹೇಳ್ದಂಗೆ ಈ ಒಂದು 3D ಪೆನ್ನಿಗೂ ಮತ್ತು 3D ಪ್ರಿಂಟರ್ಗೂ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ಒಂದೇ ಒಂದು ಡಿಫ್ರೆನ್ಸ್ ಆಯಿತಾ. ಈ ಒಂದು 3D ಪೆನ್ನನ್ನು ನಾವು ನಮ್ಮ ಕೈಯಲ್ಲಿ ಮೂವ್ ಮಾಡ್ತೀವಿ, ಕೈಯಲ್ಲಿ ನಮಗೆ ಬೇಕಾದಂಗೆ ಮೂವ್ ಮಾಡ್ತೀವಿ. ಆದರೆ 3D ಪ್ರಿಂಟರ್ನಲ್ಲಿ ಸಾಫ್ಟ್ವೇರು ಆ ಒಂದು ಮೂಮೆಂಟನ್ನು ಮಾಡುತ್ತೆ, ನಮ್ಗೆ ಯಾವ ರೀತಿಯೇ ಬೇಕೋ ಆ ರೀತಿ. ಆ ಸಾಫ್ಟ್ವೇರ್ ನಾವು ಡಿಸೈನ್ ಕೊಟ್ವು ಅಂತ ಅಂದರೆ ಡಿಸೈನ್ಗೆ ತಕ್ಕಂಗೆ ಅದೇ ಆಟೋಮೆಟಿಕ್ ಮೂವ್ ಮಾಡ್ಕೊಂಡ್ಬಿಡುತ್ತೆ. ಸೊ 3D ಪ್ರಿಂಟರಲ್ಲಿ ಆ ರೀತಿ ಕೆಲಸ ಮಾಡಿದ್ರೆ ಇದರಲ್ಲಿ ನಮ್ಮ ಕೈಯಲ್ಲಿ ನಾವೀಗ ಯಾವ ರೀತಿ ಬೇಕು ಆ ರೀತಿ ಪ್ರಿಂಟ್ ಮಾಡ್ಕೊಳ್ಳೋ ಥರ. ಸೊ ಇದಿಷ್ಟೇ ಡಿಫ್ರೆನ್ಸು 3D ಪ್ರಿಂಟರ್ಗೂ ಮತ್ತು ಇದಕ್ಕೂ. ಸೊ 3D ಪ್ರಿಂಟರ್ನ ತೊಗೊಬೇಕು ಅಂತ ಅಂದರೆ ಒಂದು 30,000 ಮಿನಿಮಮ್ ಆಯಿತಾ. 30,000 ರೇಂಜಲ್ಲಿ ನಿಮಗೆ 3D ಪ್ರಿಂಟರ್ಗಳು ಸಿಕ್ಬಿಡ್ತವೆ. ಸೇಮ್ ಫಿಲಮೆಂಟನ್ನು ಅದಕ್ಕೂ ಹಾಕ್ಬೇಕು ನಾವು. ಅದಷ್ಟೇ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್, ಬೇರೆ ಇನ್ನೇನೂ ಇಲ್ಲ. ಸೊ ಇದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ